ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತು ಮಕರ ಸಂಕ್ರಾಂತಿ. ಮೊದಲಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕರ ಸಂಕ್ರಾಂತಿ ಅಂತ ಅಂದ ತಕ್ಷಣವೇ ಎಲ್ಲರ ಮನೆಯಲ್ಲೂ ಬೆಳಗ್ಗೆ ತಿಂಡಿಗೆ ಸಾಮಾನ್ಯವಾಗಿ ಮಾಡೋದು ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್. ಸೊ ನಾನು ಪ್ರತಿ ವರ್ಷ ಮಾಡೋ ರೀತಿನಲ್ಲೇ ಇವತ್ತೂ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಹಾಗಾಗಿ 1/4 ಕಪ್ ಆಗೋಷ್ಟು ಹೆಸರು ಬೇಳೆನ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಹುರಿದು ತೆಗೆದಿಟ್ಕೊತಾ ಇದ್ದೀನಿ. ಸೊ ನೋಡಿ, ಎಲ್ಲೂ ಸೀಸಬಾರ್ದು, ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಹುರಿಬೇಕು. ಸ್ವಲ್ಪ ಘಮ ಬರೋವರೆಗೂ ಹುರಿಬೇಕು. ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ. ಇದು ಚೆನ್ನಾಗಿ ಹುರ್ಕೊಂಡಿದ್ದಾದ ನಂತರ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಅಕ್ಕಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 ಕಪ್ ಹಾಕಿದ್ದೆ ಅಲ್ವಾ ಹೆಸರುಬೇಳೆ, ಅದಕ್ಕೆ ಸುಮಾರು 2 ಕಪ್ ಆಗೋಷ್ಟು ಅಥವಾ 2/4 ಕಪ್ ಆಗೋಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ರಾಜ್ಮುಡಿ ರೈಸು, ಕೆಂಪು ರಾಜ್ಮುಡಿ ರೈಸು. ಸೊ ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರಾಜ್ಮುಡಿ ರೈಸು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ನಾವು. ಸೋನಾ ಮಸೂರಿ ರೈಸ್ನೂ ಯೂಸ್ ಮಾಡ್ತೀವಿ. ಸಾಮಾನ್ಯ ಚಿತ್ರಾನ್ನ ಅದಕ್ಕೆಲ್ಲ ಅದನ್ನೇ ಹಾಕೋದು. ಬಟ್ ಇದು ಬಿಳಿ ಅನ್ನಕ್ಕಾಗಿರ್ಬೋದು, ಈ ರೀತಿ ಪೊಂಗಲ್ಗಾಗಿರ್ಬೋದು, ಡೈಲಿ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ನಮ್ಮ ಮನೆಯಲ್ಲಿ 2 ಥರ ರಾಜ್ಮುಡಿ ರೈಸ್ ಇದೆ. ಒಂದು ಇದು ಅಂಗಡಿಯಿಂದನೇ ತಂದಿರೋವಂಥದ್ದು ರಾಜ್ಮುಡಿ ರೈಸ್ ಕೆಂಪುದು. ಇವಾಗೆಲ್ಲ ಸ್ಟೋರ್ಗಳಲ್ಲಿ ಸಿಗುತ್ತೆ. ಸೋನಾ ಮಸೂರಿಗಿಂತ ಒಳ್ಳೆ ರೇಟ್ ಜಾಸ್ತಿ ಆಗೋಗಿದೆ ರಾಜ್ಮುಡಿ ರೈಸು. ಇನ್ನೊಂದು ಊರಿಂದ ತರಿಸ್ತೀವಿ, ಅದು ಡೈರೆಕ್ಟ್. ಇದು ಸ್ವಲ್ಪ ಸಣ್ಣಕ್ಕಿ ರಾಜ್ಮುಡಿ. ರೈತರಿಂದನೇ ಭತ್ತನ ತೊಗೊಂಡು 1 ಕ್ವಿಂಟಲ್ 2 ಕ್ವಿಂಟಲ್ ಆಗೋಷ್ಟು ಭತ್ತನ ತೊಗೊಂಡು ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ರೈಸ್ ಮಿಲ್ನಲ್ಲಿ ಹೋಗಿ ನಾವು ಇದನ್ನು ಮಿಲ್ ಮಾಡಿಸ್ಕೊಂಡು ಬರ್ತೀವಿ ಅಕ್ಕಿ. ಸೊ ಇದು ಊರಿಂದ ತಂದಿರೋವಂಥದ್ದು. ಇದು ಚಿತ್ರಾನ್ನಕ್ಕೆಲ್ಲ ಇವಾಗ ಯೂಸ್ ಮಾಡ್ತೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಅನ್ಪಾಲಿಶ್ಡ್ ರೈಸ್ ಈ ರೀತಿ ಇರಬೇಕು ರಾಜ್ಮುಡಿ ರೈಸು. ತುಂಬಾ ಚೆನ್ನಾಗಿರುತ್ತೆ. ಬರೀ ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಉಪ್ಪು ತುಪ್ಪ ಹಾಕ್ಕೊಂಡು ತಿಂದರೆ ಯಾವ ಸಾಂಬಾರು ಬೇಡ ಏನು ಬೇಡ ಅನಿಸ್ಬಿಡುತ್ತೆ. ಅಷ್ಟು ಟೇಸ್ಟ್ ಇರುತ್ತೆ ಈ ರಾಜ್ಮುಡಿ ರೈಸು. ಸೊ 2/4 ಕಪ್ ಆಗೋಷ್ಟು ನಾನು ರೈಸ್ನ ಹಾಕಿದ್ದೀನಿ. ಸಾಮಾನ್ಯ ಸಮ ಹಾಕ್ತಾರೆ, 1/4 ಭಾಗ ಆಗೋಷ್ಟು ಜಾಸ್ತಿ ಹಾಕಿದ್ದೀನಿ. ಅವೆರಡೂ ನೀಟಾಗಿ ವಾಶ್ ಮಾಡಿ ನಾನು 2 ಕಪ್ಪಿಗೆ 2 ಕಪ್ ರೈಸ್ಗೆ 4 ಕಪ್ ಆಗೋಷ್ಟು ನೀರು, 2 ಕಪ್ ಹೆಸರು ಬೇಳೆಗೆ 2 ಕಪ್ ಆಗೋಷ್ಟು ನೀರು, ಆ ರೀತಿ ಅಳತೆನಲ್ಲಿ 6.5 ಕಪ್ ಆಗೋಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ಸಾಮಾನ್ಯ ಪೊಂಗಲ್ ಅಂತ ಅಂದರೆ ತೆಳುವಾಗೇ ಇರುತ್ತೆ. ಬಟ್ ಈ ಕೂಗಿಸ್ಕೋಬೇಕಾದ್ರೆ ತೆಳುವು ಮಾಡ್ಕೊಬಿಟ್ರೆ ನಾವು ಸಾಮಾನ್ಯ ಅದು ಬೇಯಬೇಕಾದ್ರೆ ಕುಕ್ಕರಿಂದೆಲ್ಲ ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ನಾನು ಕರೆಕ್ಟ್ ಅಳತೆನಲ್ಲೇ ಬೇಯಿಸ್ಕೊತೀನಿ. ಆಮೇಲೆ ಎಕ್ಸ್ಟ್ರಾ ಬೇಕಾದ್ರೆ ನೀರನ್ನು ಸೇರಿಸ್ಕೋತೀನಿ. ಸೊ ಅದು ಕುಕ್ಕರ್ ಕೂಗೋ ಅಷ್ಟರಲ್ಲಿ ಈ ಕಡೆ ಸಿಹಿ ಪೊಂಗಲಿಗೆ 2 ಉಂಡೆ ಆಗೋಷ್ಟು ಬೆಲ್ಲನ ದಪ್ಪ ದಪ್ಪ ಈ ರೀತಿ ಚಚ್ಕೊಂಡು ಒಂದು ಪಾತ್ರೆಗೆ ಹಾಕಿ 2 ಕಪ್ ನೀರನ್ನು ಹಾಕಿ ಜಸ್ಟ್ ಬೆಲ್ಲನ ಕರಗಿಸಿ ಇಟ್ಕೊತಾ ಇದ್ದೀನಿ ಅಷ್ಟೇ. ಯಾವುದೇ ರೀತಿ ಪಾಕ ಬರ್ಸೋ ಹಾಗಿಲ್ಲ. ಡೈರೆಕ್ಟಾಗಿ ಬೆಲ್ಲ ಹಾಗೆ ಹಾಕಿದ್ರೆ ಕೆಲವೊಮ್ಮೆ ಅದರಲ್ಲಿ ಕಸ ಇರುತ್ತೆ ಅಲ್ವಾ, ಹಾಗಾಗಿ ನಾನು ಈ ರೀತಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಮೊದಲೇ ನೀರಿಗೆ ಹಾಕಿ ಇಟ್ಬಿಟ್ಟಿದ್ದರೆ ಅಷ್ಟೊಂದು ಟೈಮ್ ಆಗ್ತಾ ಇರಲಿಲ್ಲ. ಬಟ್ ಅದು ಸ್ವಲ್ಪ ದಪ್ಪ ದಪ್ಪ ಉಂಡೆ ಇದ್ದಿದ್ದರಿಂದ ನಾನು ಸ್ವಲ್ಪ ಹೊತ್ತು ನೀರನ್ನ ಬಿಸಿಗಿಟ್ಟೆ. ಸೊ ಅಷ್ಟು ಕರಗ್ತು. ಜಸ್ಟ್ ಬೆಲ್ಲ ಕರಗಿಸ್ಕೋಬೇಕಷ್ಟೇ, ಯಾವುದೇ ರೀತಿ ಪಾಕ ಬರೆಸ್ಕೋಬಾರ್ದು ಸಿಹಿ ಪೊಂಗಲ್ಗೆ. ಸೊ ಇವಾಗ ಅಲ್ಲಿ ಕುಕ್ಕರ್ ಸಹ ಒಂದೇ ಒಂದು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ. ಸೊ ನೋಡಿ, ಎಲ್ಲೂ ಕುಕ್ಕರಿಂದ ಹೊರಗಡೆ ಬಂದಿಲ್ಲ. ಈ ರೀತಿ ಇರಬೇಕು. ಕುಕ್ಕರಿಂದ ಹೊರಗಡೆ ಬಂದುಬಿಡ್ತು ಅಂದರೆ ಡಬಲ್ ಕೆಲಸ ಆಗುತ್ತೆ. ಮೊದಲೇ ಹಬ್ಬದ ದಿನ ಕೆಲಸ ಜಾಸ್ತಿ ಇರುತ್ತೆ, ಅದ್ರ ಮಧ್ಯೆ ಈ ರೀತಿ ಎಲ್ಲ ಕುಕ್ಕರಿಂದ ಹೊರಗಡೆ ನೀರೆಲ್ಲ ಬಂದುಬಿಡ್ತು ಅಂದರೆ ಮತ್ತೆ ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕು. ಆ ಕೆಲಸದ ಮಧ್ಯೆ ಇದು ಯಾಕಪ್ಪ ಬೇಕು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಕರೆಕ್ಟ್ ಅಳತೆನಲ್ಲಿ ಪೊಂಗಲ್ಗೆ ನೀರನ್ನು ಹಾಕ್ಬಿಡ್ತೀನಿ. ಸೊ ಇದೇ ಇದರಲ್ಲಿ 1/4 ಭಾಗ ಆಗೋಷ್ಟು ನಾನು ಸಿಹಿ ಪೊಂಗಲ್ಗೆ ತೊಗೋತಾ ಇದ್ದೀನಿ. 1/4 ಭಾಗ ಏನು ತೊಗೊಂಡಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಗೊತ್ತಾಗುತ್ತೆ, ಅದು ಒಂದು ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿಗೆ ಬರೋ ತನಕ ಬೆಲ್ಲದ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇರೋದಷ್ಟೇ. ಅದಾಗಿದ್ದೇ ಅದು ಗಟ್ಟಿ ಆಗ್ತಾ ಬರುತ್ತೆ. ಹೆಸರುಬೇಳೆ ಆಗಿರೋದ್ರಿಂದ ಕಡಿಮೆ ಊರಿನಲ್ಲಿ ಬಿಟ್ಬಿಟ್ರೆ ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸಿದ್ರೆ ಚೆನ್ನಾಗಿ ಸಿಹಿ ಪೊಂಗಲ್ ರೆಡಿ ಆಗುತ್ತೆ. ಅದಕ್ಕೊಂದು ಸ್ವಲ್ಪ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಹಾಕೋದಷ್ಟೇ. ಸೊ ಇವಾಗ ಇದನ್ನು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಅದು ಬೆಲ್ಲದ ನೀರು ಹಾಕಿದ್ದೀವಲ್ವ ಅದೆಲ್ಲ ಸ್ವಲ್ಪ ಇಂಗೋವರೆಗೂ ಬಿಟ್ಟಿದ್ದೀನಿ.
ಈ ಕಡೆ ಖಾರ ಪೊಂಗಲಿಗೆ ಇನ್ನೊಂದು ಮುಕ್ಕಾಲು ಭಾಗ ಆಗೋಷ್ಟು ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಪೊಂಗಲ್ ಹದಕ್ಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪೊಂಗಲ್ ಯಾವತ್ತಿದ್ರೂ ಸಾಫ್ಟಾಗೇ ಇರಬೇಕು. ನೀವು ಸೋನಾ ಮಸೂರಿ ರೈಸ್ ಹಾಕಿದರೆ 1 to ಡಬಲ್ ನೀರು ಹಾಕಿದ್ರೆ ನೀವು ಕರೆಕ್ಟಾಗಿ ಉದ್ರಾಗಿ ಬಂದುಬಿಡುತ್ತೆ. ಇದು ರಾಜ್ಮುಟಿ ರೈಸ್ ಆಗಿರೋದ್ರಿಂದ ಸ್ವಲ್ಪ ಮೆತ್ತಗಾಗಿದೆ. ನೀವು ಸೋನಾ ಮಸೂರಿ ರೈಸ್ ಯೂಸ್ ಮಾಡೋದಿದ್ರೆ 1ಕ್ಕೆ 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. 1 ಅಳತೆ ಅಕ್ಕಿಗೆ 3 ಅಳತೆ ನೀರನ್ನು ಹಾಕ್ಕೊಳ್ಳಿ. ಆವಾಗ ಚೆನ್ನಾಗಿ ಇದೇ ರೀತಿ ಸಾಫ್ಟಾಗಿ ಬರುತ್ತೆ. ಆಮೇಲೆ ಖಾರ ಪೊಂಗಲ್ಗೆ ಯಾವತ್ತಿದ್ರೂ ಒಂದು 1/4 ಲೀಟ್ರ್ ಆಗುವಷ್ಟು ಹಾಲನ್ನು ಹಾಕಿದ್ರೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಖಾರ ಪೊಂಗಲ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಪೊಂಗಲ್ಲ ಅಂತ ಮೂಗು ಮುರಿಯೋರಿಗೆಲ್ಲ ಅಪ್ಪ ಪೊಂಗಲ್ ಇಷ್ಟು ಚೆನ್ನಾಗಾಗುತ್ತಾ ಅನ್ನೋಷ್ಟು ಇದಾಗುತ್ತೆ, ಅಷ್ಟು ಟೇಸ್ಟ್ ಬರುತ್ತೆ. ಸೊ ಅದಕ್ಕೊಂದು ಸ್ವಲ್ಪ 1/4 ಭಾಗ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರಲಿ ಅಂತ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಪೊಂಗಲ್ಲು ಚೆನ್ನಾಗಿ ಕುದೀಲಿ, ಸ್ವಲ್ಪ ಬೇಗ ಆಗಲಿ ಅಂತ ಅಂದ್ಬಿಟ್ಟು ದೊಡ್ಡ ಬರ್ನರ್ಗೆ ಇಟ್ಟೆ. ಇಲ್ಲಿ ಖಾರ ಪೊಂಗಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಪೊಂಗಲ್ ಮಾಡ್ಬೇಕಾದ್ರೆಲ್ಲನೂ ಯಾವಾಗಲೂ ಈ ರೀತಿ ಅಕ್ಕಿ ಮತ್ತು ಹೆಸರುಬೇಳೆನ ಒಟ್ಟಿಗೆ ಬೇಯಿಸ್ಕೊಬಿಟ್ಟು ಒಂದು 1/4 ಭಾಗ ಪೊಂಗಲ್ಗೆ ಎತ್ಕೊಬಿಟ್ರೆ ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಪೊಂಗಲ್ಗೆ ಮತ್ತೆ ಬೇಯಿಸ್ಬೇಕು ಅಂತಂದರೆ ಜಾಸ್ತಿ ಆಗಿಬಿಡುತ್ತೆ. ಸಾಮಾನ್ಯ ಪೊಂಗಲ್ ಯಾರೂ ಅಷ್ಟಾಗಿ ತಿನ್ನಲ್ಲ. ಖಾರ ಪೊಂಗಲ್ ಒಂದು ಸ್ವಲ್ಪ ತಿಂತಾರೆ. ಪೊಂಗಲ್ ಏನು ಒಂದು 2 ಸ್ಪೂನ್ 3 ಸ್ಪೂನ್ ಹಾಕ್ಕೊಂಡು ತಿಂತಾರೆ ಅಷ್ಟೇ. ಹಾಗಾಗಿ ಅದರಲ್ಲೇ ಸಪ್ರೇಟ್ ತೆಗೆದಿಟ್ಕೊಬಿಡ್ತೀನಿ ನಾನು, ಸಪ್ರೇಟ್ ಬೇಯಿಸ್ಲಿಕ್ಕೆ ಹೋಗಲ್ಲ. ನಾವು ಇವಾಗ ಮನೆಯಲ್ಲಿರೋದು 4 ಜನ ಅಲ್ವಾ, 4 ಜನಕ್ಕೆ ಇಷ್ಟೊಂದು ಬೇಕಾ ಅಂತ ಕೇಳಬೇಡಿ. ಸೊ ನಾವು ಇವತ್ತು ಫ್ರೆಂಡ್ ಮನೆಗೂ ಟಿಫನ್ ಕೊಟ್ಟು ಕಳಿಸ್ತಾ ಇದ್ದೀವಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ನಾನು. ಪೊಂಗಲ್ಗೆ ಒಂದು 2 ಹಿಡಿ ಆಗುವಷ್ಟು ಒಣ ಕೊಬ್ಬರಿನ ಹಾಕಿದ್ದೀನಿ. ಇವಾಗ ಪೊಂಗಲ್ಗೆ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೋತಾ ಇದ್ದೀನಿ. ನನಗೆ ದ್ರಾಕ್ಷಿ ಜಾಸ್ತಿ ಇರಬೇಕು, ಹಾಗಾಗಿ ದ್ರಾಕ್ಷಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ದ್ರಾಕ್ಷಿ ಮತ್ತು ಗೋಡಂಬಿ ಹುರಿದ ಮೇಲೆ ತುಪ್ಪದ ಸಮೇತ ಇದನ್ನು ಪೊಂಗಲ್ಗೆ ಹಾಕಬೇಕು. ಜೊತೆಗೆ ಒಂದು 2 ಟೀ ಚಮಚ ಆಗುವಷ್ಟು ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿದಂಥ ಏಲಕ್ಕಿ ಪುಡಿ ಹಾಕಿ ಕಲಸಿದ್ರೆ ನೀಟಾಗಿ ನೋಡಿ ಪೊಂಗಲ್ ಸಖತ್ತಾಗಿ ರೆಡಿ ಆಗುತ್ತೆ. ಅಚ್ಚ ಬೆಲ್ಲಗಿಂತ ಉಂಡೆ ಬೆಲ್ಲ ಹಾಕಿ ಸ್ವೀಟು ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪೊಂಗಲ್ದು. ಸೊ ಪೊಂಗಲ್ ಆಗ್ತಿದ್ದ ಹಾಗೆಯೇ ದೇವರಿಗೆ ಒಂದು ಬೌಲು ನೈವೇದ್ಯಕ್ಕೆ ಅಂತ ತೆಗೆದಿಟ್ಕೊಬಿಡ್ತಾ ಇದ್ದೀನಿ ನಾನು. ಇವಾಗ ಪೊಂಗಲ್ ರೆಡಿ ಆಯಿತು. ಖಾರ ಪೊಂಗಲ್ಗೆ ಉಪ್ಪೆಲ್ಲ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಅಲ್ವಾ, ಅದೇ ಪ್ಯಾನ್ನಲ್ಲಿ ಖಾರ ಪೊಂಗಲ್ಗೂ ಒಂದು ಒಗ್ಗರಣೆ ಮಾಡ್ಕೊಬಿಡೋಣ. ಖಾರ ಪೊಂಗಲ್ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ ಮತ್ತು ಕಾಳುಮೆಣಸು ಇವಿಷ್ಟನ್ನು ಹಾಕ್ಬಿಟ್ಟು 1 ನಿಮಿಷ ಬಿಡಬೇಕು. ಅದೊಂದು ಸ್ವಲ್ಪ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿ, ಇದಕ್ಕೂ 1 ಹಿಡಿ ಆಗೋಷ್ಟು ಗೋಡಂಬಿ ಸೇರಿಸ್ತಾ ಇದ್ದೀನಿ. ಮತ್ತು ಶುಂಠಿ ಪೇಸ್ಟು 1.5 ಟೀ ಚಮಚ ಆಗೋಷ್ಟು ಹಾಕಿ ಚೆನ್ನಾಗಿ ಇದನ್ನು ಗೋಡಂಬಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದಕ್ಕೂ ಒಗ್ಗರಣೆಗೂ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಪೊಂಗಲ್ಲು. ಯಾವಾಗ್ಲೂ ಅನ್ನಕ್ಕೆ ನೀವು ಅರಿಶಿನ ಪುಡಿ ಹಾಕಿದ್ರೂ ಒಗ್ಗರಣೆಗೂ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿ ಹಾಕಿ. ಸೊ ನೋಡಿ ಆವಾಗ ಚೆನ್ನಾಗಿ ಅನಿಸುತ್ತೆ, ಪೊಂಗಲ್ ಟೇಸ್ಟು ಚೆನ್ನಾಗಿರುತ್ತೆ, ಕಲರೂ ಸಖತ್ತಾಗುತ್ತೆ. ಇವಾಗ ಈ ಮಾಡಿಟ್ಕೊಂಡಿರೋವಂಥ ಒಗ್ಗರಣೆನ ಖಾರ ಪೊಂಗಲ್ಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ಯಾವತ್ತೂ ಪೊಂಗಲ್ಗೆ ಪೊಂಗಲ್ಗಾಗಿರ್ಬೋದು, ಖಾರ ಪೊಂಗಲ್ಗಾಗಿರ್ಬೋದು, ಹಸಿ ಕಾಯಿ ತುರಿಗಿಂತ ಒಣ ಕೊಬ್ಬರಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಒಣ ಕೊಬ್ಬರಿಯನ್ನೇ ಯೂಸ್ ಮಾಡಿ. ಸೊ ಒಗ್ಗರಣೆನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾನಿಲ್ಲಿ ಒಣ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಪೊಂಗಲ್ಗೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲ ರುಬ್ಬಿ ಹಾಕ್ತಾರೆ, ಅದು ಅಷ್ಟು ಚೆನ್ನಾಗಿ ಬರಲ್ಲ. ಯೂಶ್ವಲಿ ಇದೇ ರೀತಿ ಪೊಂಗಲ್ ಮಾಡೋದು. ನೀವು ಕಲರ್ ಹಾಕಲಿಲ್ಲ ಅಂದರೆ ಈ ತಮಿಳ್ನಾಡು ಸ್ಟೈಲಲ್ಲಿ ಪೊಂಗಲ್ ಮಾಡ್ತಾರೆ, ಆ ರೀತಿ ಬರುತ್ತೆ. ಅಂದರೆ ಅರಿಶಿನ ಪುಡಿ ಹಾಕಲಿಲ್ಲ ಅಂದರೆ ಅರಿಶಿನ ಪುಡಿ ಹಾಕಿದ್ರೆ ನಮ್ಮ ಕರ್ನಾಟಕ ಸ್ಟೈಲ್ ಖಾರ ಪೊಂಗಲ್ ರೆಡಿ. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಮಿಕ್ಸ್ ಮಾಡಬೇಕು ನೀಟಾಗಿ. ಒಣ ಕೊಬ್ಬರಿ ಜಾಸ್ತಿ ಹಾಕಿದಷ್ಟು ರುಚಿ ಚೆಂದ. ಸೊ ನೋಡಿ ಏನು ಕಲರಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಪೊಂಗಲ್ಲು. ಸಖತ್ ಟೇಸ್ಟ್ ಇತ್ತು ಮಾತ್ರ ಇವತ್ತು. ಏನೋ ಗೊತ್ತಿಲ್ಲ, ಯಾವಾಗಲೂ ಮಾಡೋದಕ್ಕಿಂತ ಹಬ್ಬದ ದಿನ ಮಾಡೋವಂಥ ಅಡುಗೆ ರುಚಿನೇ ಬೇರೆ. ಬೇರೆ ದಿನಗಳಲ್ಲೂ ಅದೇ ರೀತಿ ಅಡುಗೆ ಮಾಡೋಕ್ಕೆ ಹೋಗಿ ಅಷ್ಟು ಟೇಸ್ಟ್ ಬರಲ್ಲ. ಆದರೆ ಹಬ್ಬದ ದಿನ ನಾವು ಮಾಡಿದ್ರೆ ಸಖತ್ ಟೇಸ್ಟ್ ಇರುತ್ತೆ. ನನಗೇನೋ ಆ ಹಬ್ಬದ ವಿಶೇಷತೆಯೇ ಹಾಗೆ
ನನಗೆ ಅಂತ ಅನಿಸುತ್ತೆ. ಈ ಸಾಮಾನ್ಯ ವಡೆ ಅದನ್ನೆಲ್ಲ ಮಾಡ್ತೀವಿ ನೋಡಿ, ಹಬ್ಬದ ದಿನ ತಿಂದ್ರೇ ಒಂದು ಟೇಸ್ಟ್ ಇರುತ್ತೆ. ಮಾಮೂಲಿ ದಿನ ತಿನ್ನಬೇಕು ಅಂತ ತಿಂದಾಗ ಒಂಥರ ಟೇಸ್ಟ್ ಇರುತ್ತೆ. ಇವತ್ತು ಅಂತೂ ಪೊಂಗಲ್ ತುಂಬಾ ಚೆನ್ನಾಗಿತ್ತು. ಈ ಹಿಂದೆನೂ ನಾನು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಒಂದಿನ ಅವರೆಕಾಳು ಪೊಂಗಲ್ ಮಾಡಿದ್ದೆ. ನಾನು ಅದೇ ಹೇಳ್ತಾ ಇದ್ದೆ ಮನೆಯಲ್ಲಿ ಎಲ್ಲರಿಗೂನುವೆ, ಅವರೆಕಾಳು ಪೊಂಗಲ್ಗಿಂತನೂ ಇವತ್ತು ಮಾಡಿದ ಪ್ಲೇನ್ ಪೊಂಗಲ್ ತುಂಬ ಚೆನ್ನಾಗಿದೆ ಅಲ್ವಾ ಅಂತ. ಸೊ ಫಸ್ಟು ಸ್ವೀಟ್ ಪೊಂಗಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೂ ನಿಮ್ಮ ಮನೆಯಲ್ಲಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ರಾ ಕಮೆಂಟ್ ಮಾಡಿ ತಿಳಿಸಿ. ಸಿಹಿ ಪೊಂಗಲ್ಲು ಅಷ್ಟೇ ಕರೆಕ್ಟಾಗಿತ್ತು ಹದ, ಸಿಹಿನೂ ಹದವಾಗಿತ್ತು, ತುಂಬ ಮೈಲ್ಡಾಗಿತ್ತು, ತುಂಬ ಜಾಸ್ತಿ ಸ್ವೀಟು ತಿನ್ನೋಕ್ಕೆ ಆಗಲ್ಲ ಅನ್ನೋಷ್ಟು ಏನಿರಲಿಲ್ಲ. ನನ್ನ ಮಗ ಸ್ವೀಟ್ ತಿನ್ನಲ್ಲ, ಆದ್ರೂ ಅವ್ನು ಸ್ವೀಟ್ ಪೊಂಗಲ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಖಾರ ಪೊಂಗಲ್ ಅಂತೂ ಸೂಪರ್ ಆಗಿತ್ತು. ನಿಮ್ಮ ಮನೆಯಲ್ಲಿ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ.